ನಿನಗೆ ನಿಮ್ಮ ಅಕ್ಕನ ನೆನಪಾಗ್ತೈತಾ? ಒಡ್ಬಿಡ್ದವಳು ನೆನಪಾಗದೆ ಇರ್ತಾಯ್ತ? ಕನ್ನಡಿನಾಗೆ ನನ್ನ ಮುಖ ಮಾಡ್ಕೊಂಡಾಗ್ಲೆಲ್ಲ ನಂಗೆ ಅವಳ್ದಯ್ಯ ನೆನಪಾಗೋದು. ಅವಳು ಯಾವಾಗಲೂ ಹಂಗೆ ಮನಸ್ಸು ಚಂಚಲ, ಒಂದು ಕಡೆ ನಿಲ್ತಿರ್ಲಿಲ್ಲ. ನಿಮಗೆ ಲಗ್ನಕ್ಕೆ ಅವ್ವ ಅವಳನ್ನೇ ತ್ವಾರಿಸಿರೋದು ಅಂತ ನನಗೆ ಗೊತ್ತೈತೆ. ನಿಮಗೂ ಅವಳ ಮ್ಯಾಕ್ ಮನ್ಸಿತ್ತು ಅನ್ನೋದು ಗೊತ್ತಿತ್ತು. ಆದರೆ ಕಡೆಗಳಿಗೆನೆಲ್ಲ ಹಂಗೆಲ್ಲ ಆಗೋಯ್ತದೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು ಹೇಳಿ? ಒಂದು ಮಗಿ ಗರ್ಭದಾಗೆ ಇನ್ನೊಂದು ಮಗಿ ಬೆಳಿತೈತೆ ಅಂತ ಗೊತ್ತಾಗ್ಸಣನೆ ನಮಗೆಲ್ಲ ಭೂಮಿ ಬಾಯಿ ಬಿರ್ದಂಗೆ ಆಗೋಯ್ತು. ಆ ಇಸ್ಯನ ಮುಚ್ಚಿಟ್ಟು ನಿಮ್ಮ ಲಗ್ನ ಅವಳ ಜೊತೆ ಆಗಂಗೆ ಆಗಿದ್ದಿದ್ರೆ ನಾವು ನಿಮಗೆ ಮೋಸ ಮಾಡ್ದಂಗೆ ಆಯ್ತಿತ್ತು. ಆಗೋದೆಲ್ಲ ಒಳ್ಳೇದಕ್ಕೆ, ಅದಕ್ಕೆ ನಾನು ನಿನ್ನ ಕೈ ಸೇರೋಂಗಾಗಿ. ನೋಡಿ ಶ್ರೀ, ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೂ ಅತ್ತೆ ಮಾವ ಹೇಗಿದ್ದಾರೆ? ನಾವು ಹಂಗೆ ಇರಬೇಕು. ಏಯ್ ಅಲ್ಲಿ ನೋಡ್ರೋ, ಇಲ್ಲೇ ಕೂತಿದ್ದಾರೆ. ಅಣ್ಣ ನೀವು ಅನ್ನೋಣ ಮುಗಿಸ್ಬಿಡ್ತೀವಿ. ಏಯ್ ಬೇಡ ಬೇಡ ಇರೋ. ಅಪ್ಪಯ್ಯ, ನಿಮ್ಮ ಮಾತು ಮುಗ್ದಿದ್ರೆ ಕಲ್ಯಾಣಿ ತಗೋಬರೋಣ ಬನ್ನಿ. ಬೇಡ, ಆಗಲೇ ಸಂಜೆ ಬಂದಿದ್ದೆ. ಇರ್ಲೇ ಅಪ್ಪಯ್ಯ, ಬನ್ನಿ. ಏಯ್ ಬರೋ ಬೇಗ. ಅಣ್ಣ ಉಳ್ಳಿಕಾಯಿ ಒಂದು 3 kg ಕೊಡಿ. ಮೇಡಮ್ ಮೊದಲೇ ಹೇಳ್ತಾ ಇದೀನಿ, ಉರುಳಿಕಾಯಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಅಂದ್ರೆ ಎಷ್ಟು ಅಣ್ಣ? 95 ರೂಪಾಯಿ ಕೆಜಿ. ವಾ, ಈಟೊಂದು ಹೇಳ್ಬಿಟ್ರೆ ಹೆಂಗಣ್ಣ? ನಾನ್ ವ್ಯಾಪಾರ ತಾನೇ ಮಾಡ್ತೀವ್ನಿ. ಅಣ್ಣ ನಮ್ಮ ಅಂಗಡಿಲಿ ಎಷ್ಟೋ ಸಲ ದುಡ್ಡಿಲ್ದೆ ಊಟ ಕೊಡ್ತೀವಿ. ಲೇ ಅದೇ ಯಾಕ್ಲಾ? ಮತ್ ನೋಡು, ವ್ಯಾಪಾರ ಮಾಡಕ್ ಬಂದ್ರೆ ಜಾಸ್ತಿ ಅಂತಾರೆ ರೇಟ್ನ. ಲೇ ಚೋಟು ಬಲ್ಲನ್ ಮಗ, ಅದೇನ್ ಬೇಕು ಹೇಳು. ಅಣ್ಣ ಬೆಂಡೆಕಾಯಿ ಒಂದು 3 kg ಕೊಡಿ. ಎಷ್ಟಾಯ್ತು? ಒಟ್ಟು 300 ರೂಪಾಯಿ ಆಯ್ತು. ಅಕ್ಕ ಅಲ್ಲಿ ನೋಡು. ಬಾ. ಏ ಬ್ಯಾಡ ಕಂಡ, ಅವ್ರು ನಮ್ಮ ಅಂಗಡಿಗೆ ಬಂದಾಗ ನಾನೇ ಬೈದ್ ಕಳ್ಸ್ಬಿಟ್ಟೆ. ಈಗ ನಾನೇ ಅವ್ರ ತವ ಹೋದ್ರೆ ಹೆಂಗ್ ಹೇಳು? ನೀನೇನ್ ಬೇಕು ಅಂತ ಮಾಡಿರಲ್ಲಕ್ಕ. ಇರ್ಬೋದು, ಆದ್ರೆ ಆಟೊಂದ್ ಜನದ ಮುಂದೆ ಅವಮಾನ ಮಾಡ್ಬಿಟ್ನಲ್ಲ, ಅವ್ರ ಮನ್ಸಿಗೆ ಅದ್ ಕೊರಿಕಿತಿರಕಿಲ್ವೇ? ಸಾರಿ ಕೇಳಿ ಪ್ಯಾಚ್ ಅಪ್ ಮಾಡ್ಕೋಬೇಕಲ್ವಾ ಅಕ್ಕ? ಏ ಅದೆಲ್ಲ ಏನು ಬ್ಯಾಡ ಕಣ್ಲ, ನಡಿ ಹೋಗಮ್ಮ ನಾವು. ಏ ಬಾರಕ್ಕ. ಏ ನನ್ ಮಾತ್ ಕೇಳು, ಅದೆಲ್ಲ ಏನು ಬ್ಯಾಡ. ಬಾ ಅಕ್ಕ. ಈ ಕೋಪ ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ ಅನ್ಸುತ್ತೆ. ಅದರಿಂದನೇ ತಾನೇ ನಾವು ಹೀಗೆ ಒಂದಾಗಿದ್ದು. ಒಂದಾಗಿದ್ದು ಅಂದ್ರೆ? ಐ ಮೀನ್ ಟು ಸೇ, ನಾವಿಬ್ರು ಮತ್ತೆ ಮಾತಾಡೋ ಹಾಗಾಗಿದ್ದು. ಸರಿ ಬನ್ನಿ, ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಬೇಡ, ನಾನು ಇಲ್ಲಿಂದ ನಡ್ಕೊಂಡೇ ಹೋಗ್ತೀನಿ. ಯಾಕೆ? ನೀನು ನಮ್ಮ ಮನೆ ತನಕ ಬರೋದನ್ನ ಬೇರೆಯವ್ರು ನೋಡಿ ನಮ್ಮಿಬ್ರು ಮಧ್ಯೆ ಏನಾದರೂ ಇದೆ ಅಂತ ಅನ್ಕೊಂಡ್ಬಿಟ್ರೆ? ಬೇರೆಯವ್ರು ಅನ್ಕೊಂಡ್ರೆ ಇದೆ ಅಂತಾನೆ ಅರ್ಥ ಅಲ್ವಾ? ಅಂದರೆ ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ, ಇದೆ ಅಂತಾನೆ ಅನ್ಕೊಳ್ಳಿ ಬಿಡು. ಸುಮಾ, ಆರ್ ಯು ಸೀರಿಯಸ್?
ಯಾರಲ್ಲ ನೀವು? ಯಾರ್ಲ ಅದು? ಯಾರ್ಲ ಬರ್ತಾ ಇದ್ಯಾ? ಅಯ್ಯೋ ಶ್ರೀ, ಏಯ್, ಯಾರು ನೀವು? ಏಯ್, ಯಾರ್ಲ ನೀನು? ಯಾರು? ಏಯ್,